ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೆನ್ನೆ ವಿಡಿಯೋನೇ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಾರಿ, ನೆನ್ನೆ ವಿಡಿಯೋದಲ್ಲಿ ನನಗೆ ಎಷ್ಟು ಮನೆ ಸಿಕ್ಕಿದೆ ಅನ್ನೋದನ್ನು ಹೇಳೋದೇ ಮರೆತುಬಿಟ್ಟಿದ್ದೆ. ಹಾಗೆ ಶಿವು ಅವ್ರನ್ನ ಏನಕ್ಕೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದೆ ಅನ್ನೋದನ್ನು ಹೇಳೋದು ಮರೆತುಬಿಟ್ಟಿದ್ದೆ. ಹಾಗಾಗಿ ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫೈನಲಿ ಶಿವು ಅವ್ರನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಬಂದೆ. ಅವ್ರಿಗೂ ಕೂಡ ಎಕ್ಸ್ರೇ ಎಲ್ಲ ತೆಗ್ಸಿದ್ದಾಯಿತು. ಏನಕ್ಕಪ್ಪ ಅಂತಂದರೆ ಒಂದು ಚಿಕ್ಕದಾಗಿ ಆಕ್ಸಿಡೆಂಟ್ ಆಗಿತ್ತು ಮೊನ್ನೆ. ಸ್ವಲ್ಪ ಬಲಗೈಗೆ ಏಟಾಗಿತ್ತು. ಮೂಳೆ ಏನಾದ್ರೂ ಅಂದರೆ ಏನಾದರೂ ಫ್ರ್ಯಾಕ್ಚರ್ ಆಗಿದೆಯಾ ಏನು ನೋಡೋಣ ಅಂತಂದ್ಬಿಟ್ಟು ಡಾಕ್ಟರು ಒಂದು ಎಕ್ಸ್ರೇಗೆ ಕೊಟ್ಟಿದ್ದರು. ನಮ್ಮ ಅದೃಷ್ಟ ಏನೂ ಪ್ರಾಬ್ಲಮ್ ಆಗಿಲ್ಲ. ಸ್ವಲ್ಪ ಅದು ಬ್ಲಡ್ ಎಪ್ಪುಕಟ್ಟಿದಂಗೆ ಆಗಿದೆ. ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ಪ್ಯಾಕ್ ಹಾಕಿ ಅಂತೇಳಿ ಒಂದು ಸ್ಪ್ರೇ ಕೊಟ್ಟಿದ್ದಾರೆ. ಹಾಗೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಒಂದು 5 ಡೇಸ್ ತೊಗೊಳಕ್ಕೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಬಂದಿದ್ದೆ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಆರಾಮ್ಸೆ ಇದ್ದಾರೆ ಇವಾಗ. ಸ್ವಲ್ಪ ಕೈ ನೋವಿದೆ, ಬಲಗೈ ಜಾಸ್ತಿ ಭಾರ ಎಲ್ಲ ಎತ್ತಲಿಕ್ಕಾಗಲ್ಲ. ಮನೆಗೆ ಬರೋ ರೋಡಲ್ಲಿ ಅಂದರೆ ಮನೆ ನೋಡೋಕ್ಕೆ ಅಂತ ಹೋಗಿದ್ರು, ಉಳ್ಳಾಳ್ಗೆ ಹೋಗಿದ್ರು. ಅಲ್ಲಿಂದ ಬರಬೇಕಾದ್ರೆ ಆ ಥರ ಆಗಿದೆ. ಯಾರೋ ಅಡ್ಡ ಬಂದರು ಅಂತ ಹೇಳ್ಬಿಟ್ಟು ಕ್ರಾಸ್ ಮಾಡ್ಲಿಕ್ಕೆ ಹೋಗಿ ಹಾಗೆ ಗಾಡಿ ಸ್ಕಿಡ್ಡಾಗಿ ಬಲಗೈಗೆ ಸ್ವಲ್ಪ ಏಟಾಗಿತ್ತು ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲೂ ಏನು ಏಟಾಗಿಲ್ಲ. ಆರಾಮ್ಸೆ ಇದ್ದಾರೆ. ನೋಡ್ತಾ ಇರ್ಬೋದು, ಅವರೂ ಕೂಡ ಕೂತಿದ್ದಾರೆ. ಡಾಕ್ಟರ್ ಬಂದಿದ್ದರು. ಎಕ್ಸ್ರೇ ಎಲ್ಲ ಮಾಡಿಸ್ಕೊಂಡು ಅದು ರಿಪೋರ್ಟ್ ತೊಗೊಂಡು ಬಂದಿದ್ದರು. ಆವಾಗಲೇ ಕೊಟ್ಟರು. ಅದನ್ನು ತೋರಿಸ್ಲಿಕ್ಕೆ ಅಂತ ವೆಯ್ಟ್ ಮಾಡ್ತಿದ್ರು. ನಾನು ಆಚೆ ಬೇರೆ ಬಂದೆ, ಮಳೆ ಬರ್ತಾನೆ ಇತ್ತು. ಮಳೇಲಿ ಕೂಡ ನೆನೆಯಂಗಿಲ್ಲ ಅಲ್ವ ನಾನು. ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ. ಸ್ವಲ್ಪ ಹೊತ್ತಲ್ಲೇ ಡಾಕ್ಟರು ಒಳಗಡೆ ಕರೆದ್ರು. ನೀವು ನೋಡ್ತಾ ಇರ್ಬೋದು, ನಾನು ತೋರಿಸಿದ್ದು ಫಸ್ಟು ಇದೇ ಕ್ಲಿನಿಕಲ್ಲೇ. ಎಲ್ಲ ಥರದ್ದು ಪೇಷಂಟ್ಗಳನ್ನೂ ನೋಡ್ತಾರೆ ಇಲ್ಲಿ. ಆ ಕಾಯಿಲೆ ಈ ಕಾಯಿಲೆ ಅಂತಲ್ಲ, ಪ್ರತಿಯೊಂದೂ ಎಲ್ಲ ನೋಡ್ತಾರೆ. ಒಂದು 4-5 ಜನ ಡಾಕ್ಟರ್ ಇದ್ದಾರೆ. ಟೈಮಿಂಗ್ಸ್ ಪ್ರಕಾರ ಬರ್ತಾರೆ, ಅವರು ಹೋಗ್ತಾರೆ. ನಾನು ತೋರಿಸಿದ್ದು ಸ್ಮಿತಾ ಅಂತೇಳಿ, ಸ್ಮಿತಾ ಡಾಕ್ಟರ್ ಅಂತ. ತುಂಬ ಚೆನ್ನಾಗಿ ನೋಡ್ತಾರೆ. ಹಾಗೆ ತುಂಬ ಚೆನ್ನಾಗಿ ಕೇರ್ ಕೂಡ ಮಾಡ್ತಾರೆ. ಪರ್ಸ್ನಲ್ ನಂಬರ್ ಕೂಡ ಕೊಟ್ಟು ಏನಾದರೂ ಪ್ರಾಬ್ಲಮ್ ಇದ್ದರೆ ನನಗೆ ಕಾಲ್ ಮಾಡಿ, ನಾನು ಏನೇ ಇದ್ರೂ ನಿಮ್ಗೆ ಆವಾಗಲೇ ಹೇಳ್ತೀನಿ ಅಂತೇಳಿ ನಂಗೆ ಪರ್ಸ್ನಲ್ ನಂಬರ್ ಕೂಡ ಕೊಟ್ಟಿದ್ದರು. ಶಿವು ಅವ್ರನ್ನೂ ಕೂಡ ತೋರಿಸ್ಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಆಲ್ರೆಡಿ ಟೈಮ್ 3 ಗಂಟೆ ಆಗಿತ್ತು. ಹೊಟ್ಟೆ ಬೇರೆ ಹಸುತ್ತಾ ಇತ್ತು. ಹಾಗಾಗಿ ಏನಾದ್ರೂ ಅಡುಗೆ ಮಾಡೋಣ ಅಂದ್ಬಿಟ್ಟು ಹೋಗ್ಬೇಕಾದ್ರೆ ನಾನು ಆಲೂಗಡ್ಡೆ ಮತ್ತು ಬಟಾಣಿನ ಬೇಯಿಸಿಟ್ಬಿಟ್ಟು ಹೋಗಿದ್ದೆ. ಅದ್ರದ್ದೇ ಇವಾಗ ಏನಾದರೂ ಸಾಗು ಥರ ಮಾಡೋಣ ಅಂದ್ಬಿಟ್ಟು ಒಗ್ಗರಣೆಗೆ ಹಾಕ್ತಾಯಿದ್ದೆ. ಹಾಗೆ ಇನ್ನೊಂದು ವಿಚಾರ ಶೇರ್ ಮಾಡ್ಕೋತೀನಿ. ಮಾಸ್ಕ್ ಹಾಕ್ಕೊಂಡಿದ್ದೀನಿ ಅಂತ ದಯವಿಟ್ಟು ಅದಕ್ಕೂ ಕಮೆಂಟ್ ಹಾಕಬೇಡಿ. ಒಗ್ಗರಣೆಗೆ ಹಾಕಬೇಕಾದ್ರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಅದು ಘಾಟ್ ಬರುತ್ತೆ ಅಂತ. ಅವಾಗ ಏನಾದ್ರೂ ನನಗೆ ಮಿಸ್ಸಾಗಿ ಕೆಮ್ಮೋದು ಸೀನೋದು ಮಾಡಿದ್ರೆ ತುಂಬ ಪೇಯ್ನ್ ಬರುತ್ತೆ. ಅವ್ರು ಅಡ್ವಾನ್ಸ್ ಆಗಿ ಹೇಳಿದ್ದಾರೆ 20 ಡೇಸ್ವರೆಗೂ ನೀವೇನೂ ಕೆಲಸ ಮಾಡಬೇಡಿ, ನೀವು ಹೇಳ್ಬೇಕಂದ್ರೆ 3 ತಿಂಗಳು ರೆಸ್ಟ್ ತೊಗೋಬೇಕು ಅಂತ ನನಗೆ ಹೇಳಿದ್ದಾರೆ. ಆದರೆ ಮನೇಲಿ ಮಾಡ್ಲಿಕ್ಕಂತ ಯಾರೂ ಇಲ್ದಿರೋ ಕಾರಣ ನಾನು ಈ ಥರ ಮಾಸ್ಕ್ ಹಾಕ್ಕೊಂಡು ಅದು ಘಾಟ್ ಬರದೇ ಇರೋ ಥರ ಒಗ್ಗರಣೆಗೆ ಹಾಕ್ತಾ ಇರ್ತೀನಲ್ಲ, ಅದು ತಡಿಲಿಕ್ಕೋಸ್ಕರ ಮಾಸ್ಕ್ ಹಾಕ್ಕೊಂಡಿರೋ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತು ಅದಕ್ಕೂ ಏನಾದ್ರೂ ಕಮೆಂಟ್ ಹಾಕ್ಬಿಡ್ತೀರ ಅಂದ್ಬಿಟ್ಟು ಅಡ್ವಾನ್ಸಾಗಿ ಮೊದಲೇ ಹೇಳ್ತಿದ್ದೀನಿ. ಅಷ್ಟರೊಳಗೆ ಶಿವು ಅವ್ರು ಬಂದರು. ಬೇಡ ಬಿಡು ನಾನೇ ಹಾಕ್ತೀನಿ, ಸುಮ್ಮನೆ ಏನಕ್ಕೆ, ನಾನೇ ಮಾಡ್ತೀನಿ ಅಂತಂದರು. ಹಾಗಾಗಿ ನಾನು ಸ್ವಲ್ಪ ಅವ್ರಿಗೆ ತೋರಿಸ್ಕೊಡ್ತಾಯಿದ್ದೆ ಅಷ್ಟೇ, ಯಾವ ಥರ ಮಾಡಬೇಕು ಏನು ಅನ್ನೋದು. ಆಮೇಲೆ ನಾರ್ಮಲಿ ಮಾಸ್ಕ್ ತೆಗೆದ್ಬಿಟ್ಟೆ ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ಕೋತಾ ಇದ್ದೀನಿ. ತುಂಬ ಭಾರವಾಗಿರೋದೆಲ್ಲ ಏನು ಎತ್ತಲಿಕ್ಕೆಲ್ಲ ಹೋಗಿಲ್ಲ. ಮತ್ತು ಬಗ್ಗೋದೆಲ್ಲ ಮಾಡಬೇಡ ಅಂತ ಹೇಳಿದ್ರು. ಇನ್ನೂ ಒಂದು ವಿಚಾರ ಏನಪ್ಪ ಅಂದರೆ, ನೆನ್ನೆ ಸ್ವಲ್ಪ ಇವಾಗೇನು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋ ಮಾಡೋ ಟೈಮಲ್ಲೇ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಮಾಡಿದೆ, ಓಡಾಟ ಜಾಸ್ತಿ ಆಯಿತು. ಹಾಗಾಗಿ ಸ್ವಲ್ಪ ನನಗೆ ಅದು ಆಪ್ರೇಷನ್ ಆಗಿರೋ ಜಾಗದ ಹತ್ರ ಸ್ವಲ್ಪ ನನಗೆ ಅದು ಬ್ಲೀಡಿಂಗ್ ಆದಂಗಾಗಿ ಸ್ವಲ್ಪ ನೋವು ಕೂಡ ಜಾಸ್ತಿ ಆಗಿಬಿಡ್ತು. ಹಾಗಾಗಿ ಇವತ್ತು ನನಗೆ ವಿಡಿಯೋನೂ ಕೂಡ ಮಾಡೋಕ್ಕಾಗಲಿಲ್ಲ. ನೆನ್ನೆ ವಿಡಿಯೋನೇ ನಾನು ಎಡಿಟ್ ಮಾಡಿ ಹಾಕೋ ಥರ ಆಯಿತು. ನೋಡ್ತಾ ಇರ್ಬೋದು, ಶಿವು ಅವರು ಕೂಡ ಎಲ್ಪ್ ಮಾಡ್ತಿದ್ದಾರೆ. ಮನೆ ನೋಡೋದೆಲ್ಲ ಮುಗಿದಲ್ಲ, ಸೊ ಹಾಗಾಗಿ ಸಣ್ಣ ಪುಟ್ಟದ್ದು ಮಾಡ್ತಾರೆ. ನನಗೂ ನೋಡ್ಕೊಂಡು ಇರೋಕ್ಕಾಗಲ್ಲ. ನಾನು ಎಷ್ಟೇ ಮಾಡಿದ್ರೂ ಮನೇಲಿ ನಾವು ಮಾಡ್ದಂಗೆ ಅನಿಸಲ್ಲ. ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಆದರೆ ಏನು ಮಾಡೋದು, ಆರೋಗ್ಯ ನಾವು ಹೇಳ್ದಂಗೆ ಕೇಳಲ್ವಲ್ಲ, ಏನು ಮಾಡೋಕ್ಕಾಗಲ್ಲ. ನೆನ್ನೆ ಹಂಗೂ ಡಾಕ್ಟರ್ ಹತ್ರ ಹೇಳಿದ್ರು ಕೆಲಸ ಮಾಡಬೇಡ ಅಂದ್ರೂ ಮಾಡ್ತಾಳೆ ಅಂತ. ಆದರೆ ಮಾಡಬೇಡ ಅಂತ ಅವ್ರು ಹೇಳ್ತಾರೆ, ನಂಗೆ ಮಾಡ್ದಲ್ಲೇ ಇರೋಕ್ಕಾಗಲ್ಲ. ಏನಾದರೂ ಒಂದು ಸಣ್ಣ ಪುಟ್ಟದ್ದು ಮಾಡ್ಕೋಬೇಕು. ಮತ್ತು ಹೊಟ್ಟೆ ಹಸಿವಾಗುತ್ತೆ. ಆನ್ ಟೈಮಿಗೆ ಊಟ ಮಾಡಲಿಲ್ಲ ಅಂದರೆ ಇತ್ತೀಚೆಗೆ ತುಂಬ ಅಂದರೆ ತುಂಬ ಹಸಿವಾದಂಗೆ ಆಗ್ತಾ ಇರುತ್ತೆ, ತಡ್ಕೊಳ್ಳಿಕ್ಕಾಗಲ್ಲ. ಅಷ್ಟರೊಳಗೆ ನಮ್ಮ ಭವಾನಿ ಬಂದಳು. ಅವಳೂ ಕೂಡ ಸಣ್ಣ ಪುಟ್ಟದೆಲ್ಲ ಎಲ್ಪ್ ಮಾಡಿಕೊಡ್ತಾಳೆ. ಪಾಪನ ಆಟ ಆಡಿಸ್ತಿದ್ರೆ ಅವಳೂ ಕೂಡ ಎಲ್ಪ್ ಎಲ್ಲ ಮಾಡಿಕೊಡ್ತಾಳೆ.
ಮಾಸ್ಕ್ ತೆಗಿ ಅಂತೇಳಿ ತೆಗಿಯೋಕ್ಕೆ ಬರ್ತಿದ್ಲು. ನಾನೇ ಹಾಕ್ಕೊಂಡಿರೋದು ಕಣವ ಘಾಟ್ ಬರುತ್ತೆ ಅಂತ ಹೇಳಿದೆ. ಆಮೇಲೆ ಅಡುಗೆ ಮನೆಯಲ್ಲಿ ಒಂದು ಚಿಕ್ಕದು ಫ್ಯಾನ್ ಕೊಟ್ಟಿದ್ದಾರೆ, ಅದನ್ನು ಫ್ಯಾನ್ ಆನ್ ಮಾಡಿಕೊಂಡು ಸ್ವಲ್ಪ ನಿಧಾನಕ್ಕೆ ಶೋರಿಗೆ ಹೇಳ್ತಾ ಹಾಗೆ ಒಗ್ಗರಣೆಗೆ ಹಾಕಿಸ್ದೆ. ನಾನು ಸಣ್ಣ ಪುಟ್ಟದೆಲ್ಲ ಕಟ್ ಮಾಡ್ಕೊಳ್ಳೋದು ಅದನ್ನೆಲ್ಲ ಮಾಡ್ತಾಯಿದ್ದೆ. ಮನೆ ಎಷ್ಟು ಲಕ್ಷಕ್ಕೆ ಸಿಕ್ತು ಅನ್ನೋದು ನಾನು ನಿನ್ನೆ ವಿಡಿಯೋದಲ್ಲಿ ಹೇಳೋದು ಮರ್ತುಬಿಟ್ಟಿದ್ದೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿನೇ ಹೇಳ್ತಾ ಇದ್ದೀನಿ. ಅವರು 7 ಲಕ್ಷ ಹೇಳಿದರು, ನಮಗೆ 6 ಲಕ್ಷ ರೂಪಾಯಿಗೆ ನಾವು ಮಾತಾಡಿದ್ವಿ. ನಮ್ಮ ಬಡ್ಜೆಟ್ ಎಷ್ಟಿದೆ ನಾವು ಅಷ್ಟಕ್ಕೆ ನೋಡ್ಕೋಬೇಕು. ನಂದು ಆಪ್ರೇಷನ್ನಿದೆ ಸರಿಸುಮಾರು 1,20,000 ಆಗಿದೆ, 1,20,000 ಹೋಗಿದೆ. ಅವರು ನಮಗೆ ಸ್ಟಾರ್ಟಿಂಗ್ ಹೇಳಿದ್ದು ಒಂದು 55ರಿಂದ 60 ಆಗುತ್ತೆ ಅಂತ, ಆದರೆ ಸ್ವಲ್ಪ ಜಾಸ್ತಿ ಆಯಿತು. ಅದು ಏನಕ್ಕೆ ಅನ್ನೋದನ್ನ ನಾನು ನಿಮ್ಗೆ ಆದಷ್ಟು ಬೇಗ ಹೇಳ್ತೀನಿ. ಎಲ್ಲರೂ ಕೇಳ್ತಿದ್ದಾರೆ ಏನು ಆಪ್ರೇಷನ್ ಆಗಿದೆ, ಯಾಕೆ ಆಪ್ರೇಷನ್ ಆಯಿತು ಅಂತ. ಅದು ಅನ್ಎಕ್ಸ್ಪೆಕ್ಟೆಡಾಗಿ ಆಗೋಯಿತು ಆಪ್ರೇಷನ್ನು. ನನಗೆ ಈ ಥರ ಆಗುತ್ತೆ ಅಂತ ನನಗೆ ಕನಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಗೊತ್ತಿಲ್ಲ ಯಾವ್ಯಾವ ಟೈಮಲ್ಲಿ ಏನೇನು ಆಗಬೇಕು ಅಂತ ಇರುತ್ತೆ, ಅದು ಆಗುತ್ತೆ ಅಂತಾರಲ್ಲ, ಹಾಗೆ ಆಗೋಯಿತು. ಅದು ರಿಪೋರ್ಟ್ ಇನ್ನು ಡಾಕ್ಟರ್ ಹತ್ರ ಇದೆ, ಯಾಕಂದರೆ ನಾವು ಹಾಸ್ಪಿಟಲಿಗೆ ಹೋಗೋದು ಬರೋದು ಮಾಡ್ತಾಯಿದ್ದೀವಿ. ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಕಂಟಿನ್ಯೂ ಇದೆ, ಇನ್ನು ಗಾಯನೂ ಕೂಡ ವಾಸಿ ಆಗಿಲ್ಲ. ಹಾಗಾಗಿ ಅಲ್ಲೇ ಇದೆ, ಇಸ್ಕೊಂಡು ಬರಬೇಕು ನಾಳೆ ಇಲ್ಲ ನಾಡಿದ್ದು. ಅದೇನಾದರೂ ತೊಗೊಂಡ್ಬಿಟ್ಟು ಬಂದು ನಿಮ್ಗೆ ಅದ್ರದ್ದು ಫುಲ್ಲು ಸ್ಕ್ಯಾನಿಂಗಿಂದು ಮತ್ತು HSG ಟೆಸ್ಟಿಂದು ಎಕ್ಸ್ರೇದು ಪ್ರತಿಯೊಂದನ್ನು ತೋರಿಸಿ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ವಲ್ಪ ನನಗೆ ಯಾಕಂದರೆ ನನಗೆ ಅದು ಹೇಳ್ಬೇಕಾದ್ರೆ ಖಂಡಿತವಾಗ್ಲೂ ಅಳು ಬಂದೇ ಬರುತ್ತೆ. ಅಷ್ಟು ಒಂದು ನೋವು ತಿಂದಿದ್ದೀನಿ ನಾನು ಹೇಳಬೇಕು ಅಂದರೆ. ಮಾತಾಡೋರು ಮಾತಾಡ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಎಷ್ಟು ನೋವು ತಿಂತಾಯಿದ್ದೀನಿ, ಈ ಕ್ಷಣಕ್ಕೂ ಕೂಡ ನೋವು ಅನುಭವಿಸ್ತಾ ಇದ್ದೀನಿ, ಅದು ನನಗೆ ಮಾತ್ರನೇ ಗೊತ್ತು. ಇದೆಲ್ಲ ವಿಡಿಯೋ ಶೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ, ನಾನು ಮಾಡ್ಕೋಬಾರ್ದು ಅಂತಲೇ ಇದ್ದೆ. ಬಟ್ ಗೊತ್ತಿಲ್ಲ, ಮುಂದೆ ಒಂದಿನ ಇದನ್ನೆಲ್ಲ ನೋಡಿ ನನಗೂ ಕೂಡ ಒಂದು ಅಕಸ್ಮಾತ್ ಏನಾದರೂ ಒಂದು ಲೈಫ್ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಆವಾಗ ಇದು ನೋಡಿದಾಗ ನಾನು ತಪ್ಪು ಮಾಡಿದರೆ ತಪ್ಪಿನರಿವಾಗ್ಬೋದು, ಸರಿ ಮಾಡಿದರೆ ನನಗೆ ಇನ್ನೂ ತಿದ್ಕೊಳ್ಳೋಕೆ, ಇನ್ನೂ ಚೆನ್ನಾಗಿ ಮುಂದುವರಿಯೋಕ್ಕೆ ಇನ್ನೂ ಒಂದು ಅವಕಾಶ ಸಿಗ್ಬೋದು. ಸೊ ಎಲ್ಲ ವಿಡಿಯೋಗಳು ಮಾಡ್ಕೊಂಡು ಫೋನಲ್ಲಿ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕಾಗಲ್ಲಲ್ವ. ಸೊ ಹಾಗಾಗಿ ಈ ಥರ ಯೂಟ್ಯೂಬಲ್ಲಿ ಶೇರ್ ಮಾಡಿಕೊಂಡೆ ಅಷ್ಟೇ. ಆದ್ರೂ ನಾನು ಯಾವುದೂ ಓವರಾಗಿ ಹಾಕಿಲ್ಲ. ಏನು ಲೈಫಲ್ಲಿ ಇದೆ ಅದನ್ನೇ ನಾನು ಏನು ಶೇರ್ ಮಾಡ್ಕೋಬೇಕು ಅದನ್ನು ಚಿಕ್ಕದಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಓಕೆ, ನಿಮಗೆ ಕೊಡಬೇಕಾಗಿರೋ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಸ್ವಲ್ಪ ಹೊತ್ತಲ್ಲೇ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಶುಗರ್ ಪೂರಿ ಮಾಡೋವಷ್ಟರೊಳಗೆ ಸಾಗುನು ಕೂಡ ರೆಡಿ ಆಯಿತು. ನಾನು ಪಾತ್ರೆಗಳಿತ್ತು ಸ್ವಲ್ಪ ಎಲ್ಲ ತೊಳೆದು ಜೋಡಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡೆ. ಅವರೂ ಕೂಡ ಎಲ್ಲರಿಗೂ ತಟ್ಟೆಗೆ ಹಾಕಿ ಕೊಡ್ತಾಯಿದ್ರು. ಮಕ್ಕಳೆಲ್ಲ ಫಸ್ಟ್ ತಿಂದುಬಿಡ್ಲಿ, ಆಮೇಲೆ ನಾವು ತಿನ್ನೋಣ ಅಂದ್ಬಿಟ್ಟು. ನಾನು ಪೂರಿ ಎಲ್ಲ ತಿನ್ಲಿಕ್ಕೆ ಹೋಗಲ್ಲ, ಯಾಕಂದರೆ ಎಣ್ಣೆ ಪದಾರ್ಥ ತಿಂದಷ್ಟು ಕೆಮ್ಮು ಜಾಸ್ತಿ ಆಗುತ್ತೆ. ಹಾಗಾಗಿ ಆ ಥರದ್ದೆಲ್ಲ ಏನು ತಿನ್ನಲ್ಲ. ನಾರ್ಮಲಿ ಸಾಂಬಾರು, ಅನ್ನ ಆ ಥರದ್ದೆಲ್ಲ ಊಟ ಮಾಡ್ತೀನಿ. ಚಪಾತಿ ಮೆತ್ತಗೇನಾದರೂ ಇದ್ದರೆ ಚಿಕ್ಕಕ್ಕೆ ಸಣ್ಣಕ್ಕೆ ಮುರಿದಾಕೊಂಡು ಸಾಂಬಾರಲ್ಲಿ ನೆನೆಸಿಟ್ಕೊಂಡು ಚೆನ್ನಾಗಿ ಅಗ್ದು ತಿಂತೀನಿ ಅದನ್ನು, ಯಾಕಂದರೆ ಜೀರ್ಣ ಆಗಬೇಕಲ್ಲ, ಅದಕ್ಕೋಸ್ಕರ. ಊಟ ಎಲ್ಲ ಮುಗಿಸಿದಾಯಿತು ಮಧ್ಯಾಹ್ನದ್ದು. ಆಮೇಲೆ ಒಂದು ಕಿವಿ ಫ್ರೂಟ್ ಇತ್ತು, ಪಾಪ ಮೊನ್ನೆನೇ ಕಿವಿ ಫ್ರೂಟ್ ತೊಗೊಂಬಂದಿದ್ರು, ನಾನು ತಿಂದೇ ಇರಲಿಲ್ಲ. ಇದೆಲ್ಲ ಹೊಸ್ದಾಗಿ ತಿಂತಿರೋದಲ್ವ, ಒಂಥರ ಅನಿಸ್ಬಿಡುತ್ತೆ. ಅದನ್ನೊಂದು ಕಟ್ ಮಾಡಿ ಇಟ್ಕೊಂಡೆ, ಸ್ವಲ್ಪ ಹುಳಿ ಇದೆ. ಅದಾದಮೇಲೆ ಶಿವರನ್ನೇ ಒಂದು ಸ್ವಲ್ಪ ಪಾತ್ರೆಗಳಿತ್ತು, ಪಾತ್ರೆಗಳು ಕೂಡ ಅವರೇ ತೊಳೆದ್ರು. ನಾನು ಗ್ಯಾಸ್ ಎಲ್ಲ ಉರಿಸ್ಕೊಂಡು ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಈ ಥರ ಚಿಕ್ಕದ ಕೆಲಸ ಎಲ್ಲ ಮಾಡ್ಕೋತೀನಿ. ಡಾಕ್ಟರ್ ಬಗ್ಗೋದು ಎದ್ದೇಳೋದು ಮಾಡಬೇಡಿ, ಅಕಸ್ಮಾತ್ ಒಳಗಡೆ ಹಾಕಿರೋ ಸ್ಟಿಚಿಂಗ್ ಏನಾದ್ರೂ ಬಿಚ್ಕೊಂಡ್ರೆ ಮತ್ತೆ ಸೂಚರ್ ಮಾಡಿ ಅದನ್ನು ಇದು ಮಾಡಬೇಕಾಗುತ್ತೆ ಅಂತ ಬೇರೆ ಎದುರಿಸ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಿ ಆಗಿದ್ದೀನಿ. ಮತ್ತು ರಾತ್ರಿಯಿಂದ ವಿಡಿಯೋನ ಕಂಟಿನ್ಯೂ ಮಾಡಿದೆ. ರಾತ್ರಿ ಊಟಕ್ಕೆ ನಾನು ಬೇಳೆ ಸಾಂಬಾರು ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದೆ. ಆರಾಮ್ಸೆ ಮಾಡಿದೆ. ಇವಾಗ ನನಗೆ ಮಾತ್ರೆ ತೊಗೊಂಡಿದ್ದೆ ನಾನು ಮಧ್ಯಾಹ್ನ, ಸ್ವಲ್ಪ ಆರಾಮ್ಸೆ ನಿಧಾನವಾಗಿ ಮಾಸ್ಕೆಲ್ಲ ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡು ಮಾಡಿದೆ. ಆಮೇಲೆ ಚಪಾತಿ ಕೂಡ ಮಾಡ್ಕೊಡ್ತಾಯಿದ್ದೀನಿ. ಈ ಥರದ್ದು ಕೆಲಸ ಎಲ್ಲ ಮಾಡ್ಕೋತೀನಿ ಆರಾಮ್ಸೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಬಟ್ಟೆ ಎಲ್ಲ ಒಗಿಬೇಕಾದ್ರೆ ಸ್ವಲ್ಪ ಪೇಯ್ನ್ ಬರುತ್ತೆ, ಬಟ್ಟೆ ಎಲ್ಲ ಒಗಿಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಶಿವರ್ಗೆ ಹೇಳಿದ್ದೀನಿ ಒಂದು ವಾಷಿಂಗ್ ಮಿಷಿನ್ ತಂದುಕೊಡಿ ಅಂತ, ನೋಡೋಣ ಹೇಗಾಗುತ್ತೋ ಗೊತ್ತಿಲ್ಲ. ಈಗಲೇ ಇಷ್ಟೊಂದೆಲ್ಲ ಖರ್ಚಾಗಿದೆ, ಮತ್ತು ಮನೆ ಲೀಸ್ ಬೇರೆ. ನಂದು ಹಾಸ್ಪಿಟಲ್ದು ಇನ್ನೂ ಮುಗ್ದೇ ಇಲ್ಲ. ನಂದು ಹಾಸ್ಪಿಟಲ್ದು ಅವರು ಮೆಡಿಕಲ್ ಸ್ಟೋರಿಂದ ಸ್ಲಿಪ್ ಕೊಟ್ಟಿರೋದು ನೋಡಿಬಿಟ್ರೆ ತಲೆ ತಿರುಗಿ ಬಿದ್ದೋಗಂಗೆ ಆಗುತ್ತೆ. ಅದು ಎಷ್ಟೆಷ್ಟು ತಂದಿದ್ದಾರೆ ಮೆಡಿಸನ್ ನನ್ನ ದೇಹಕ್ಕೆ ಹೋಗಿದೆ ಅಂತ ನನಗೆ ಗೊತ್ತೇ ಇಲ್ಲ. ಅಷ್ಟು ಮೆಡಿಸನ್ ಸ್ಲಿಪ್ಗಳಿದಾವೆ ಮನೇಲಂತೂ. ಹಾಗಾಗಿ ತುಂಬ ಫೋರ್ಸು ಕೂಡ ಮಾಡ್ತಾಯಿಲ್ಲ ನಾನು. ನೋಡೋಣ, ಅವರೇ ತಂದು ಕೊಡೋದಿದ್ರೆ ಖಂಡಿತವಾಗ್ಲೂ ತಂದು ಕೊಡ್ತಾರೆ, ಅದರಲ್ಲೆಲ್ಲ ಏನಿಲ್ಲ.
ಫೈನಲಿ ಊಟ ಎಲ್ಲ ಮುಗಿಸಿ ಎಲ್ಲ ಕೆಲಸನೂ ಮುಗಿಸ್ದೆ. ಶಿವರು ಕೂಡ ನನಗೂ ಊಟ ಹಾಕ್ಕೊಂಡು ಅವ್ರಿಗೂ ಊಟ ಹಾಕ್ಕೊಂಡು ಎಲ್ಲರಿಗೂ ತೊಗೊಂಡೋಗಿ ಕೊಟ್ಟರು. ಎಲ್ಲ ಹಾಲಲ್ಲಿ ಒಂದು ಹತ್ರ ಇಟ್ಕೊಂಡು ಊಟ ಎಲ್ಲ ಮುಗಿಸ್ಬಿಡ್ತೀವಿ. ಫಸ್ಟ್ ಒಂದೊಂದೇ ತೊಗೊಂಡೋಗಲ್ಲ, ಪದೇ ಪದೇ ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹುಡುಗರು ಕೂಡ ಎಲ್ಲ ಊಟ ಮಾಡ್ತಿದ್ರು. ನಾಳೆ ಅವರೂ ಕೂಡ ಊರಿಗೆ ಹೋಗ್ತಾರೆ. ನನಗೂ ಕೂಡ ಊಟಕ್ಕೆ ಹಾಕಿದ್ದಾರೆ. ನಾನು ಕೂಡ ಊಟ ಎಲ್ಲ ಮುಗಿಸಿ ಇನ್ನೊಂದು ಸ್ವಲ್ಪ ಪಾತ್ರೆಗಳಿತ್ತು, ಆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಾಲು ಕುಡಿದು ಮಲ್ಕೋತೀನಿ. ಟಾನಿಕ್ಕು ಟ್ಯಾಬ್ಲೆಟ್ ಎಲ್ಲ ತಿಂತಾ ಇರ್ತೀನಲ್ಲ, ಒಂಥರ ಅನಿಸ್ಬಿಡುತ್ತೆ. ಹಾಗಾಗಿ ರಾತ್ರಿ ಟೈಮಲ್ಲಿ ಸ್ವಲ್ಪ ಹಾಲು ಕುಡಿದು ಮಲ್ಕೋತೀನಿ. ಸೊ ಇದಿಷ್ಟು ನನ್ನ ಇವತ್ತಿನ ದಿನಚರಿ ಆಗಿತ್ತು. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ದಯವಿಟ್ಟು ಕಮೆಂಟ್ ಹಾಕಬೇಡಿ ಕೆಟ್ಟದಾಗಿ. ವಿಡಿಯೋ ಎಂಡ್ವರೆಗೂ ನೋಡಿರಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.